ಹಲೋ ಹಾಯ್ ಎಲ್ಲರಿಗೂ ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಟು ಮೈ ಚಾನಲ್ ಗೃಹಲಕ್ಷ್ಮಿ. ನಾನು ಇವತ್ತು ನಿಮ್ಮ ಜೊತೆ ಒಂದು ಮುಖ್ಯವಾಗಿ ನನಗೆ ಖುಷಿ ಕೊಡುವಂಥ ವಿಡಿಯೋ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ದಯವಿಟ್ಟು ಪೂರ್ತಿ ವಿಡಿಯೋ ನೋಡ್ಕೊಂಡು ಬನ್ನಿ. ನಿಮ್ಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಸೊ ಯಾರು ಸ್ಕಿಪ್ ಮಾಡ್ದಿರ ನೋಡಿ ನನ್ನ ಒಂದು ಈ ವರಮಹಾಲಕ್ಷ್ಮಿ ಹಬ್ಬದ ಪ್ರಿಪ್ರೇಷನ್ ಯಾವ ರೀತಿ ಇರುತ್ತೆ ಅಂತ ಅಂದ್ಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ನೀವು ಇದೇ ರೀತಿ ಪ್ರಿಪ್ರೇಷನ್ ಮಾಡ್ಕೊಂಡಿದ್ದೆ ಆದರೆ ಹಬ್ಬ ಯಾವುದೇ ರೀತಿ ಕಷ್ಟ ಇಲ್ಲದಿರ ನಾವು ತುಂಬ ಈಸಿಯಾಗಿ ಫಸ್ಟ್ಗೆ ನಾವು ಯಾವ ರೀತಿ ಪ್ರಿಪ್ರೇಷನ್ ಮಾಡ್ಕೋಬೇಕು, ಏನೆಲ್ಲ ನಾವು ಮೊದಲಿಗೆ ಶಾಪಿಂಗ್ ಮಾಡಿ ಇಟ್ಕೊಂಡಿರಬೇಕು ಅಂತಂದ್ಬಿಟ್ಟು ಕೆಲವೊಂದು ಟಿಪ್ಸ್ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಇವತ್ತು ಏನು ಅಂತಂದರೆ ಇನ್ನೇನು ವರಮಹಾಲಕ್ಷ್ಮಿ ಹಬ್ಬ ಬಂದೇ ಬಿಡ್ತು. ಎಷ್ಟು ಬೇಗ ಹೋಯ್ತು ಅಂತಲೇ ಗೊತ್ತಾಗಲಿಲ್ಲ. ಹೋದ ವರ್ಷ ಮಾಡಿದ್ದು ಇನ್ನು ನಿನ್ನೆ ಮಾಡ್ದಂಗೆ ಐತೆ, ಆದರೂ ಆಗಲೇ ಒಂದು ವರ್ಷ ಮುಗ್ದಂಗೆ ಅನಿಸಿಲ್ಲ ನೋಡಿ. ಸೊ ಆಗಲೇ ವರಮಹಾಲಕ್ಷ್ಮಿ ಹಬ್ಬ ಬಂತು, ಇನ್ನೇನೊಂದು 10-15 ದಿನ ಇದೆ. ಸೊ ಆದ್ದರಿಂದ ನಾನು ಇನ್ನು ಮತ್ತೆ ಸುಮ್ಮನೆ ಬಟ್ಟೆ ಅಂಗಡಿಗಂತೂ ವಿಸಿಟ್ ಮಾಡಿ ಗಂಟೆಗಟ್ಟಲೆ ನಿಂತು ಶಾಪಿಂಗ್ ಮಾಡೋಷ್ಟು ಪುರುಷೊತ್ತು ಟೈಮ್ ಅಂತೂ ನನಗಿರಲ್ಲ ಅಂತಂದ್ಬಿಟ್ಟು ಸೊ ಇವತ್ತು ನಾನೊಂದು ಅಂಗಡಿಗೆ ಹೋಗಿದ್ದೆ. ಅಂದರೆ NB3 ಅಂತಂದ್ಬಿಟ್ಟು ಹೊಸದಾಗಿ ನಮ್ಮ ಒಂದು ಏರಿಯಾದಲ್ಲಿ ಶಾಪ್ ಓಪನ್ ಆಗಿದೆ. ತುಂಬ ಜನ ಹೇಳ್ತಾ ಇದ್ರು ಅಲ್ಲಿ ತುಂಬ ಬಟ್ಟೆ ಚೆನ್ನಾಗಿರುತ್ತೆ, ಸ್ಯಾರೀಸ್ ಚೆನ್ನಾಗಿರುತ್ತೆ ಅಂತಂದ್ಬಿಟ್ಟು. ಸೊ ಅದೇ ಒಂದು ಶಾಪಿಂಗ್ ಮಾಲ್ಗೆ ಹೋಗಿದ್ದೆ ನಾನು ಇವತ್ತು. ಸೊ ಸುಮಾರು ವರ್ಷಗಳಿಂದ, ಅಂದರೆ ಸುಮಾರು ವರ್ಷಗಳಿಲ್ಲ, ಒಂದು 2-3 ವರ್ಷದಿಂದ ಈ ಒಂದು ಮೈಸೂರು ಸಿಲ್ಕ್ ಸ್ಯಾರೀಸ್ ಏನು ಟ್ರೆಂಡಿಂಗಲ್ಲಿದೆ. ಬಟ್ ನಾನು ಒಂದು ಸ್ಯಾರಿನೂ ತಗೊಂಡಿಲ್ಲ ಇದುವರೆಗೂ. ನನಗೆ ಒಂದು ಅಭ್ಯಾಸ, ಎಲ್ಲರೂ ಎಂಥ ಸ್ಯಾರಿ ಉಡ್ತಾರೋ ಅದಕ್ಕೆ ಆಪೋಸಿಟ್ ಆಗಿರೋದು ಉಡೋದು ನನ್ನ ಒಂದು ಅಭ್ಯಾಸ. ಏನಂತಂದರೆ ಎಲ್ಲರೂ ಒಂದೇ ಥರ ಟ್ರೆಂಡಾಗಿ ಕಾಣ್ತೀವಿ. ಎಲ್ಲನೂ ಹೋಗ್ಬೇಕಂತಂದರೆ ಇವಾಗ ಮೈಸೂರು ಸಿಲ್ಕ್ ಬಿಟ್ಟಿದ್ದಾರೆ, ನೆಕ್ಸ್ಟ್ ಇನ್ನೊಂದು ಯಾವುದೋ ಒಂದು ಮಾಡೆಲ್ ಸ್ಯಾರಿ ಬಿಡ್ತಾರೆ. ಎಲ್ಲರೂ ಇಂಚು ಕಲರ್ ಬೇರೆ ಆಗಿರ್ಬೋದು, ಬಟ್ ಎಲ್ಲರೂ ಒಂದೇ ಡಿಸೈನು ಒಂದೇ ಟ್ರೆಂಡಲ್ಲಿರುವಂಥ ಸ್ಯಾರೀಸ್ ಉಡ್ಕೊಂಡ್ಬರ್ತಾರೆ. ಅದು ನನಗೆ ಇಷ್ಟ ಆಗಲ್ಲ. ಅದೇನು ಸ್ವಲ್ಪ ಡಿಫ್ರೆಂಟಾಗಿರಬೇಕು ಅಂತ ಯೋಚನೆ ಮಾಡ್ತೀನಿ. ಅದು ಫಸ್ಟಿಂದ ಅಷ್ಟೇ. ನನ್ನ ಹತ್ರ ಇರೋ ಡ್ರೆಸ್ಸು ಇನ್ನೊಬ್ರ ಹತ್ರ ಯಾರಾದ್ರೂ ಇದೆ ಅಂತಂದರೆ ಮತ್ತೆ ನಾನು ಆ ಡ್ರೆಸ್ನ ಹಾಕಲ್ಲ. ಇದು ಒಂದು ನನ್ನ ಮೈಂಡ್ ಸೆಟ್ಟು. ನಮ್ಮ ಅಕ್ಕ ತಂಗಿರಿಗೆ ಎಲ್ಲ ಅಪ್ಪ ಸೊ ಒಂದೇ ಸೇಮ್ 3 ಜನಕ್ಕೆ ಒಂದೇ ಥರ ಡ್ರೆಸ್ ತೊಗೊಂಬರ್ತಾಯಿದ್ರು. ಆ ಟೈಮಲ್ಲೂ ನಾನು ಅದನ್ನ ಇಗ್ನೋರ್ ಮಾಡ್ತಾಯಿದ್ದೆ. ಸೊ ಏನು ಮಾಡೋಕ್ಕಾಗಲ್ಲ, ಎಲ್ಲರೂ ಮೈಂಡ್ ಸೆಟ್ ಒಂದೇ ಥರ ಇರಲ್ಲ. ಸೊ ಆ ರೀತಿ ಯೋಚನೆ ಮಾಡೋಂಥ ಹುಡುಗಿ ನಾನು. ಇನ್ನೊಂದು ಏನಂತಂದರೆ ನೋಡಿ, ನಾನು ಆವಾಗಲೇ ನಿಮ್ಗೆ ತೋರಿಸಿದೆ. ಸೊ ಮಾತಾಡೋದ್ರಲ್ಲಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡೋದು ಬಿಟ್ಟೆ. ಇದು ಗ್ರೇಯಲ್ಲಿ ಮತ್ತು ಸ್ವಲ್ಪ ದೊಡ್ಡದಾಗಿ ಈ ಥರ ಫ್ಲವರ್ಸ್ ಬಂದು ಪ್ರಿಂಟೆಡಲ್ಲಿ ಬಂದಿದೆ. ತುಂಬ ಸಾಫ್ಟಾಗಿದೆ ಸ್ಯಾರಿ, ತುಂಬ ಚೆನ್ನಾಗಿತ್ತು. ಇದು ಬಂದುಬಿಟ್ಟು 550 ರುಪೀಸ್ ಬಿತ್ತು ನನಗೆ. ಗ್ರೇ ಕಲರು, ಗ್ರೇ ಅಂತಾನೆ ಹೇಳೋಕ್ಕಾಗಲ್ಲ, ಇದು ಓಕೆ ಗ್ರೇ ಕಲರಲ್ಲಿ ಬ್ಲೌಸ್ ಬಂದಿದೆ. ತುಂಬ ಸಾಫ್ಟಾಗಿದೆ, ಡೈಲಿ ವೇರ್ಗೆ ಚೆನ್ನಾಗಿರುತ್ತೆ ಅಂತಂದ್ಬಿಟ್ಟು ತಗೊಂಡೆ. ಇದರಲ್ಲಿ ಕಲರ್ ಆಪ್ಷನ್ ಇತ್ತು, ಪಿಂಕು, ಬ್ಲೂ ಮತ್ತು ಆರೆಂಜು ಏನೇನೋ ಇದ್ದವು. ಬಟ್ ನನಗೆ ಗ್ರೇ ಅಂದರೆ ಸ್ವಲ್ಪ ಅಟ್ರಾಕ್ಟಾಗಿ ಕಾಣುತ್ತೆ ಅಂತಂದ್ಬಿಟ್ಟು ನಾನು ಗ್ರೇನೇ ಆಯ್ಕೆ ಮಾಡಿಕೊಂಡೆ. ಮೈಸೂರು ಸಿಲ್ಕ್ ಅಂತ ಹೇಳಿದ್ನಲ್ಲ ಆಗಲೇ ತೋರಿಸಿ ಸ್ಯಾರಿ, ಅದು ಬಂದುಬಿಟ್ಟು ನನಗೆ 1050 ರುಪೀಸ್ ಬಿತ್ತದು. ಸಿಂಗಲ್ ಬಾರ್ಡರ್ ಬಂದಿದೆ ಮತ್ತು 2 ಕಡೆ ಬಾರ್ಡರ್ ಎಲ್ಲ ಇದ್ದವು. ಬಟ್ ನನಗೂ ಅದು ಸ್ವಲ್ಪ ಡಿಫ್ರೆಂಟಾಗಿ ಅನ್ನಿಸ್ತಾ ಇತ್ತು. ಸೊ ಹಾಗಾಗಿ ನಾನು ಅದನ್ನೇ ತಗೊಂಡೆ. ಅದು 1050 ರೂಪಾಯಿ ಬಿತ್ತು. ಇದು ಬಂದುಬಿಟ್ಟು ಸಾಫ್ಟ್ ಸಿಲ್ಕಲ್ಲಿ ತಗೊಂಡಿದ್ದೀನಿ. ಇದು 1250 ರುಪೀಸ್ ಏನೋ ಬಿದ್ದಿದೆ. ಇದು ತುಂಬ ಚೆನ್ನಾಗಿದೆ. ಮೈಸೂರು ಸಿಲ್ಕ್ ರೇಷ್ಮೆ ಸೀರೆ ಎಲ್ಲಿ ಹೋಗಬೇಕು ಅಷ್ಟು ಚೆನ್ನಾಗಿದೆ ಇದು. ಈಗ ನಾವು ಹುಟ್ಟಿರೋವಂಥ ಸ್ಯಾರಿ ಕಲರೇ ಸೇಮ್ ಬ್ಲೂ ಕಲರ್ ಬರುತ್ತೆ. ಇದು ಸ್ವಲ್ಪ ಲೈಟ್ ಬ್ಲೂ, ತುಂಬ ಚೆನ್ನಾಗಿದೆ. ಇದೇ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಕೊಡೋಣ ಅಂತಂದ್ಬಿಟ್ಟೆ ನಾನು ಇದನ್ನೇ ಆಯ್ಕೆ ಮಾಡಿಕೊಂಡೆ. ನೋಡಿ ಈ ಥರ ಲೋಟಸ್ ಬಂದಿದೆ. ಒಂದು ಸೆಂಟ್ರಲ್ ಇಲ್ಲಿ ಮೆರೂನ್ ಕಲರ್ ಬಾರ್ಡರ್ ಬಂದಿದೆ ಮತ್ತು ಮೆರೂನ್ ಕಲರ್ ಬ್ಲೌಸು ಮತ್ತು ಪಲ್ಲು ತುಂಬ ರಿಚ್ ಆಗಿದೆ. ನನಗೆ ತುಂಬ ಇಷ್ಟ ಆಯ್ತು ಸ್ಯಾರಿ. ಉಟ್ರೂ ನಮಗೆ ಉಡೋ ಥರ, ಅಂದರೆ ಭಾಳ ಹೆವಿ ಅನಿಸ್ಬಾರ್ದು, ಲೈಟ್ ವೆಯ್ಟಲ್ಲಿದೆ, ಚೆನ್ನಾಗಿದೆ ಅಂತಂದ್ಬಿಟ್ಟು ಅದನ್ನೇ ಆಯ್ಕೆ ಮಾಡಿಕೊಂಡೆ. ಸೊ ಇನ್ನೊಂದು ಏನಂತಂದರೆ ಸ್ನೇಹಿತರೆ, ಕೆಲವರು ವರಮಹಾಲಕ್ಷ್ಮಿ ಹಬ್ಬ ಅಂತಂದರೆ 3-4 ಸಾವಿರಗಳು ಕೊಟ್ಟು ತೊಗೊತಾರೆ. ಬಟ್ ನನಗೇನೋ ಸಿಂಪಲ್ಲಾಗೆ ತೊಗೋಬೇಕು ಅನ್ನಿಸ್ತು, ಆದ್ದರಿಂದ ತೊಗೊಂಡೆ. 3,000 ರೂಪಾಯಿಗೆ ಒಂದೇ ಸೀರೆ ತೊಗೊಳಕ್ಕಿಂತ ಸ್ವಲ್ಪ ಚೆನ್ನಾಗಿರೋ ಸೀರೆಗಳು ನೋಡಿಕೊಂಡು ತೊಗೊಳ್ಳೋಣ ಅಂತಂದ್ಬಿಟ್ಟೆ ಹೋದೆ ಪ್ಲ್ಯಾನ್ ಮಾಡ್ಕೊಂಡು ಇವತ್ತು. ನೋಡಿ ಇದು ಒಂಥರ ಪಿಂಕ್ ಕಲರ್, ಎಲ್ಲ ಹಿಂಗೆ ಉಂಡೆ ಮಾಡಿದ್ರೆ ಹೆಂಗೆ ಒಂದೇ ಒಂದು ಇಡೀ ಬರುತ್ತೆ, ಅಷ್ಟು ಚೆನ್ನಾಗಿದೆ, ಸಾಫ್ಟಾಗಿದೆ. ಪಿಂಕ್ ಕಲರಲ್ಲಿ ವೈಟ್ ಕಲರ್ ಅಲ್ಲಲ್ಲಿ ಸ್ವಲ್ಪ ಈ ಥರ ಡಿಸೈನ್ ಬಂದಿದೆ. ತುಂಬ ಚೆನ್ನಾಗಿದೆ. ಹಿಂಗೆ ಹಾಕ್ಕೊತಿದ್ರೆ ಹಂಗಂಗೆ ಜಾರೋಗ್ತಾ ಇದೆ. ನನಗಂತೂ ತುಂಬ ಇಷ್ಟ ಆಯ್ತು ಸ್ಯಾರಿ. ಇದರಲ್ಲೇ ಕಲರ್ಸ್ ಬೇರೆ ಇದ್ದವು. ಅದೇನೋ ಮನಸ್ಸು ಯಾವುದೇ ಸ್ಯಾರಿ ನೋಡಲಿ ಪಿಂಕ್ ಕಲರ್ ಮೇಲೇ ಹೋಗುತ್ತೆ ನನಗೆ. ಅದೊಂದು ಫೇವ್ರೇಟ್ ಕಲರ್ ಆಗಿರೋದ್ರಿಂದ ಹೆಣ್ಮಕ್ಳಿಗೆ ಆಲ್ಮೋಸ್ಟ್ ಎಲ್ಲರಿಗೂ ಪಿಂಕೇ ಫೇವರ್ ಆಗಿರುತ್ತಲ್ಲ. ಸೊ ಅದೇ ರೀತಿ ನನಗೂ ಸಹ
ಹೇಗೆ ನೋಡಿ ನನಗೆ ಇದು ನಿಮಗೆ ತೋರಿಸ್ತಾ ಇದ್ರೇ ನನಗೊಂಥರ ಮುಖದಲ್ಲಿ ಕಳೆ ಅದು ಫೀಲಿಂಗ್ ಅದು ತುಂಬ ಇಷ್ಟ ಆಗ್ತಿದೆ. ಯಾಕಂದರೆ ನಾನು ಲಾಸ್ಟ್ ಟೈಮ್ ಎಲ್ಲ ನಾನು ತುಂಬ ಸ್ಯಾರೀಸು ತುಂಬ ಡ್ರೆಸ್ಸುಗಳೆಲ್ಲ ಪಿಂಕ್ ಕಲರ್ನೇ ನಾನು ಯೂಸ್ ಮಾಡ್ತಿದ್ದೆ, ಚೆನ್ನಾಗಿರ್ತಿದ್ದು. ಬಟ್ ಇತ್ತೀಚೆಗೆ ಸ್ವಲ್ಪ ಪಿಂಕನ್ನು ಅವಾಯ್ಡ್ ಮಾಡಿದ್ದೀನಿ, ಮತ್ತೆ ಪಿಂಕಿಗೆ ಕನ್ವರ್ಟ್ ಆಗಿದ್ದೀನಿ ನಾನು. ತುಂಬ ಚೆನ್ನಾಗಿದೆ, ಸಿಂಪಲ್ಲಾಗಿ ಆಫೀಸ್ ವೇರ್ಗೆ ಮತ್ತು ಡೈಲಿ ವೇರ್ಗೆ, ಮನೆಯಲ್ಲಿ ಪೂಜೆ ಎಲ್ಲ ದೇವಸ್ಥಾನಕ್ಕೆ ಹೋದಾಗೆಲ್ಲ ಆರಾಮಾಗಿ ವೇರ್ ಮಾಡ್ಬೋದು ಇದನ್ನು. ಸೊ ಸ್ಯಾರೀಸ್ ಆಯಿತು ಸ್ನೇಹಿತರೆ, 4 ಸ್ಯಾರಿ ತೊಗೊಂಡೆ. ಎಲ್ಲ ಟೋಟಲ್ ನನಗೆ ಒಂದು 3,000 ಸಮಥಿಂಗ್ ಆಯಿತು. ಇದು ಬಂದುಬಿಟ್ಟು ಅರಿಶಿನ ಕುಂಕುಮ. ಈ ಸಲ ನಾನು ಸ್ವಲ್ಪ ಡಿಫ್ರೆಂಟಾಗಿ ಪ್ಲ್ಯಾನ್ ಮಾಡಿದ್ದೀನಿ. ಏನಂತಂದರೆ, ಯಾವಾಗಲೂ ನಾನು ಬೇರೆ ಮನೆಗಳಿಗೆ ಅರಿಶಿನ ಕುಂಕುಮ ತೊಗೊಂಬರಕ್ಕೆ ಹೋದಾಗ ಮಕ್ಕಳಿರ್ತಾರೆ ಅಂತಂದ್ಬಿಟ್ಟು ನಾನು ಸ್ವಲ್ಪ ಯೋಚನೆ ಮಾಡಿ ರೀತಿ ಸ್ವಲ್ಪ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ, ಹೇಳ್ತೀನಿ ಅದೇನಂತ. ಅದ್ರ ಜೊತೆಗೆ ಸೀರೆಗಳ ಜೊತೆಗೆ ಬ್ಲೌಸ್ ಪೀಸಸ್ನ ತೊಗೊಂಬಿಟ್ಟೆ. ಇದು 600 ಸಮಥಿಂಗ್ ಬಿತ್ತು ನನಗೆ. ಬರೀ ಅರಿಶಿನ ಕುಂಕುಮ ಕೊಟ್ಟು ಕಳಿಸಿದ್ರೆ ಏನು ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಒಂದು 20 ಬ್ಲೌಸಸ್ ಬಂದಿದೆ. ಈ ಬಂಡಲೇ ತೊಗೊಂಬಿಟ್ಟೆ ನಾನು. 600 ಸಮಥಿಂಗ್ ಬಿದ್ದಿದೆ ನನಗೆ. ಎಲ್ಲ ಕಲರ್ಸು ಇದೆ ಇದರಲ್ಲಿ, ಅದನ್ನು ತಗೊಂಡೆ. ಅದಾದಮೇಲೆ ಹೋಸಲಿ ನಾನು ಆನ್ಲೈನಲ್ಲಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸೆಟ್ ಒಂದು ಆರ್ಡ್ರ್ ಮಾಡಿದ್ದೆ. ಅದು ಏನಾಗಿತ್ತಂತಂದರೆ, ಮೇಂಟೈನ್ ಮಾಡೋದ್ರಲ್ಲಿ ಸ್ವಲ್ಪ ಏರ್ಪೇರ್ ಆಗಿ ಅಂತಂದರೆ ಲೇಸಿಯಾಗಿ ಎಲ್ಲಂದ್ರಲ್ಲಿ ಆಗಿಬಿಟ್ಟು ಮುರಿದಿದೆ. ಸೊ ಇವಾಗ ಮತ್ತೆ ನಾವು ನಮ್ಮ ಒಂದು ಬಂಗಾರದ ಒಡವೆಗಳು ನಾವು ಹಾಕ್ಕೊಂಡಿರೋಂಥ ಒಡವೆಗಳು ಮತ್ತು ದೇವ್ರಿಗೆ ಹಾಕ್ಬಾರ್ದು ಅಂತಂದ್ಬಿಟ್ಟು ಏನಾದರೂ ಬೇರೆ ತೊಗೊಂಬರೋಣ ಅಂತಂದ್ಬಿಟ್ಟು ಹೋಗಿದ್ದೆ. ಆನ್ಲೈನಲ್ಲಿ ನೋಡಿದೆ, ತುಂಬ ಲೇಟ್ ಆಗುತ್ತೆ ಬರೋದಲ್ಲ ಅಂತಂದ್ಬಿಟ್ಟು, ಅದರಲ್ಲೂ ಚೆನ್ನಾಗಿ ಬರುತ್ತೋ ಇಲ್ಲ ಅಂತಂದ್ಬಿಟ್ಟು ನನಗಿಲ್ಲೇ ಗೊತ್ತಿರೋ ಹೋಲ್ಸೇಲ್ ಅಂಗಡಿ ಒಂದಿತ್ತು, ಅಲ್ಲಿಗೋಗಿ ಈ ಒಂದು ಸೆಟ್ಟನ್ನು ತಗೊಂಡೆ. ತುಂಬ ಚೆನ್ನಾಗಿದೆ. ಲಾಂಗ್ ಒಂದು ನೆಕ್ಲೆಸ್ ಒಂದು, ಇದಕ್ಕೆ ವಾಳೆನೂ ಬಂದಿದೆ, ಚೆನ್ನಾಗಿದೆ, ತುಂಬ ಹೆವಿಯಾಗಿದೆ. ಬಟ್ ನಾವು ಇಂಥವೆಲ್ಲ ಹಾಕಲ್ಲ, ಆದರೂ ದೇವರು ಅಂತಂದ್ಬಿಟ್ಟು ತಂದಿರೋದಷ್ಟೇ. ಸೊ ಯಾವತ್ತೂ ಹಾಕಿರೋ ಅಭ್ಯಾಸ ಇಲ್ಲ, ಸಿಂಪಲಾಗಿರ್ಬೇಕಂತಲೇ ನನ್ನ ಒಂದಿಷ್ಟ. ಬಂಗಾರದ ಒಡವೆಗಳೇ ಸ್ವಲ್ಪ ದೊಡ್ಡದಾಗಿದ್ದು ಹೆವಿಯಾಗಿ ಕಾಣಿಸ್ತಾ ಇದೆ ಅಂತಂದರೆ ನಾನು ಬಿಚ್ಚಿಟ್ಬಿಡ್ತೀನಿ. ನಾನು ತುಂಬ ಹೊತ್ತು ಅದನ್ನು ವೇರ್ ಮಾಡಲ್ಲ, ನನಗೆ ಅದೇನೋ ಅಷ್ಟೊಂದು ಇಷ್ಟ ಆಗಲ್ಲ. ಆದಷ್ಟು ನಾನು ಸಿಂಪಲಾಗಿರಲಿಕ್ಕೆ ತುಂಬ ಇಷ್ಟ ನನಗೆ. ನೋಡಿ ಎಷ್ಟು ಚೆನ್ನಾಗಿದೆ, ನೋಡಲಿಕ್ಕೆ ತುಂಬ ಚೆನ್ನಾಗಿದೆ. ಬಟ್ ಇದನ್ನು ವೇರ್ ಮಾಡೋರಿಗೆ, ಅಭ್ಯಾಸ ಇರೋರಿಗೆ ಎಲ್ಲ ಚೆನ್ನಾಗಿ ಹಾಕ್ಕೋಬೋದು, ಚೆನ್ನಾಗಿರುತ್ತೆ. ಸೊ ಈ ಸೆಟ್ ಬಂದುಬಿಟ್ಟು ನನಗೆ 650 ರುಪೀಸ್ ಬೇಕು ಸ್ನೇಹಿತರೆ. ತುಂಬ ಚೆನ್ನಾಗಿದೆ. ಆನ್ಲೈನೆಲ್ಲ ಇನ್ನೂ ಕಡಿಮೆಗೆ ಸಿಗ್ತಾ ಇತ್ತೇನೋ, ಬಟ್ ಏನೋ ನನಗೆ ಮತ್ತೆ ಡ್ಯಾಮೇಜ್ ಬಂದರೆ ಮತ್ತೆ ವಾಪಸ್ ಕಳಿಸೋದು, ಮತ್ತೆ ಹಬ್ಬ ಟೈಮ್ ಬರುತ್ತೋ ಇಲ್ಲ ಅಂತಂದ್ಬಿಟ್ಟು ದುಡ್ಡು ಯಾಕೆ ವೇಸ್ಟ್ ಮಾಡೋದು, ಒಂದು 100 ರೂಪಾಯಿ ಜಾಸ್ತಿ ಆದರೆ ಆಗಲಿ ಅಂತಂದ್ಬಿಟ್ಟು ನನಗೆ ಗೊತ್ತಿರೋ ಅಂಗಡಿಯಲ್ಲೇ ತೊಗೊಂಡ್ಬಿಟ್ಟೆ ಇದನ್ನು. ತುಂಬ ಚೆನ್ನಾಗಿದೆ. ಅದಕ್ಕೆ ವೈಟು ಮನೆಗಳು ಬಂದಿದೆ. ಅದು ಹೆಂಗಂತಂದರೆ ಯಾವ ಸ್ಯಾರಿಗಾದರೂ ನಮಗೆ ಚೆನ್ನಾಗಿ ಮ್ಯಾಚ್ ಆಗುತ್ತೆ ಅಂತಂದ್ಬಿಟ್ಟು ತಗೊಂಡೆ ನಾನು. ಸೊ ಇನ್ನೊಂದು ಏನಂತಂದರೆ, ನಾನು ಹೇಳಿದ್ನಲ್ಲ ಆವಾಗಲೇ, ನಾನು ಯಾರ ಮನೆಗಾದರೂ ಅರಿಶಿನ ಕುಂಕುಮಕ್ಕೆ ತಗೊಳ್ಳೋಕೆ ಹೋದಾಗ ನಮ್ಮ ಮನೆಗೆ ಯಾರಾದರೂ ಮುತ್ತೈದೆಯರು ಬರ್ತಾರೆ. ನಮ್ಮ ಮನೇಲಿ ಹೆಣ್ಮಕ್ಳಿಲ್ಲ, ಗಂಡು ಮಕ್ಳಿಬ್ಬರು, ಪಾಪ ಅವ್ರಿಗೆ ಕೊಡೋದು ಬರಲ್ಲ. ಅರಿಶಿನ ಕುಂಕುಮ ಮತ್ತು ತೆಂಗಿನಕಾಯಿ, ಬ್ಲೌಸ್ ಪೀಸ್ ಇವೆಲ್ಲ ತಟ್ಟೆಗಿಟ್ಟಿದ್ರು ಕೈ ಎತ್ಕೊಳ್ಳಿಕ್ಕೆ ಅವ್ರಿಗೆ ಲಾಸ್ಟ್ ಟೈಮೆಲ್ಲ ಬಲೆ ಎಲ್ಲ ಬೀಳಿಸಿ ಸ್ವಲ್ಪ ಈ ರೀತಿ ಎಲ್ಲ ಮಾಡಿದ್ದಾರೆ. ಸೊ ಅದಕ್ಕೆ ಯಾಕೆ ಸುಮ್ಮನೆ ಅಂತಂದ್ಬಿಟ್ಟು ಒಂದು 10 ರೂಪಾಯಿ ಇಲ್ಲ ಸಮಥಿಂಗ್ ಏನೋ ಬಿದ್ದಿದೆ ನನಗೆ. ಈ ಬ್ಯಾಗು ಒಂದು 8 ರೂಪಾಯಿ ಬಿದ್ದಿರಬೇಕು. ಈ ಬ್ಯಾಗನ್ನು ತರಿಸ್ಕೊಂಡಿದ್ದೀನಿ ಈ ಸಲ. ಎಲ್ಲ ತೆಂಗಿನಕಾಯಿ, ಬ್ಲೌಸ್ ಪೀಸು, ಅರಿಶಿನ ಕುಂಕುಮ, ಸ್ವಲ್ಪ ಏನಾದರೂ ಸ್ವೀಟ್, ಏನಾದರೂ ಒಂದು ಬೂಂದಿ ಆಗಿರ್ಬೋದು, ಈ ರೀತಿ ಏನಾದರೂ ಪ್ಯಾಕ್ ಮಾಡಿ ಅದಕ್ಕೆ ಇಟ್ಬಿಟ್ರೆ, ಅರಿಶಿನ ಕುಂಕುಮ ತಟ್ಟೆಗೆ ಇಟ್ಟಿರ್ತೀವಿ ಹೇಗೂ, ತಗೊಂಡು ಈ ಬ್ಯಾಗ್ ಒಂದೊಂದು ಕೊಟ್ಬಿಡಿ ಬರೋರಿಗೆ ಅಂತಂದ್ಬಿಟ್ಟು ಹೇಳಿ, ಈ ಸಲ ಸ್ವಲ್ಪ ಡಿಫ್ರೆಂಟಾಗಿ ಯೋಚನೆ ಮಾಡಿ ನಾನು ಈ ಥರ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿದೆ ರಾಧಾಕೃಷ್ಣ ಈ ಬ್ಯಾಗ್. ನನಗೆ ಮದುವೆಗಳೆಲ್ಲ ಕೊಡ್ತಾರಲ್ಲ, ಸೊ ಅದೇ ರೀತಿ ಸ್ವಲ್ಪ ಚೆನ್ನಾಗಿರಲಿ. ನಾವು ಹಬ್ಬ ಯಾವ ರೀತಿ ಮಾಡ್ತೀವೋ ಇಲ್ಲೋ ಗೊತ್ತಿಲ್ಲ, ಮನೆಗೆ ಬಂದಿರೋರಿಗೆ ಸ್ವಲ್ಪ ಅರಿಶಿನ ಕುಂಕುಮ ಕೊಡೋ ಪದ್ಧತಿಯಲ್ಲಿ ಸ್ವಲ್ಪ ಏನಾದರೂ ಬದಲಾವಣೆ ನೋಡಬೇಕು ಅಂತಂದ್ಬಿಟ್ಟು ಅಂದ್ಕೊಳ್ತಾ ಇದ್ದೆ. ಸೊ ಇದೊಂದು ಯೋಚನೆ ಬಂತು, ಆದ್ದರಿಂದನೇ ಈ ವರ್ಷ ಈ ರೀತಿ ಪ್ಲ್ಯಾನ್ ಮಾಡಿದ್ದೀನಿ ಸ್ನೇಹಿತರೆ. ಮತ್ತು ಇನ್ನೇನಂತಂದರೆ, ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ 1.5 ವರ್ಷ 2 ವರ್ಷ ಮೇಲೆ ಆಯಿತು ಆಲ್ಮೋಸ್ಟು. ನಾನು ಪ್ರತಿ ವರ್ಷ ಅನ್ಕೋತೀನಿ ನನ್ನ ಹಬ್ಬದ ರೊಟೀನ್ ಆಗಿರ್ಬೋದು, ನಾನು ಏನು ಕೆಲಸ ಮಾಡ್ತೀನೋ ಅದೆಲ್ಲ ಶೇರ್ ಮಾಡ್ಕೋಬೇಕು, ಒಂದು ಮೆಮೊರಿ ಆಗಿರುತ್ತೆ ಅಂತಂದ್ಬಿಟ್ಟು. ಬಟ್ ನನಗೇನಂತಂದರೆ ಬಿಸಿ ಬೇಗ ಆಗೋಗ್ಬೇಕು ಕೆಲಸಗಳು ಅಂತಂದ್ಬಿಟ್ಟು ನಾನು ಬೇಗ ವೀಡಿಯೋ ಶೂಟ್ ಮಾಡಿಕೊಂಡು ನಾನೇ ಎಲ್ಲ ಸೆಲ್ಫಾಗಿ ಮಾಡ್ಕೋಬೇಕಂತಂದರೆ ಬೋರ್ ಆಗಿಬಿಡುತ್ತೆ, ಒಮ್ಮೊಮ್ಮೆ ಲೇಜಿನೆಸ್ ಬಂದುಬಿಡುತ್ತೆ. ಅಯ್ಯೋ ಬಿಟ್ಟಾಕಿ ಸುಮ್ಮನೆ ಯಾಕೆ ಅಂತಂದ್ಬಿಟ್ಟು. ಇನ್ನೊಂದು, ಎಷ್ಟು ವೀಡಿಯೋಗಳು ಮಾಡಿದ್ರು, ಎಷ್ಟು ಒಳ್ಳೆ ಕಂಟೆಂಟ್ ಕೊಟ್ಟರು ಒಂದು ಲೈಕ್ ಕೊಡಲ್ಲ, ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆಗಲ್ಲ. ಇದು ಎಂಥದ್ದಪ್ಪ, ಎಷ್ಟು ವರ್ಷ ಇದನ್ನು ಮೇಂಟೈನ್ ಮಾಡಬೇಕು ಅಂತಂದ್ಬಿಟ್ಟು ಒಂದು ಮೈಂಡ್ಸೆಟ್ ಬಂದುಬಿಡುತ್ತೆ ಒಂದೊಂದ್ಸಲಿ. ಆ ಟೈಮಲ್ಲಿ ಇದನ್ನ ಇಗ್ನೋರ್ ಮಾಡಿಬಿಟ್ಟು ಸುಮ್ಮನೆ ಇದ್ಬಿಡ್ತೀನಿ. ಆದರೆ ಈ ಸಲ ತುಂಬ ಹಠ ಹಿಡ್ಕೊಂಡು
ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ಏನಂತಂದರೆ ಅದೇ ಈ ವರಲಕ್ಷ್ಮಿ ಹಬ್ಬದಿಂದ ಸ್ಟಾರ್ಟ್ ಆಗುತ್ತೆಲ್ಲ ಎಲ್ಲ ಫೆಸ್ಟಿವಲ್ಸು. ನಾನು ಗೊತ್ತಿರೋವಂಥದ್ದು ಟಿಪ್ಸು ಅಂದರೆ ಮನೆ ಹೌಸ್ ಕ್ಲೀನಿಂಗ್ ಆಗಿರ್ಬೋದು, ಮತ್ತು ವರಮಹಾಲಕ್ಷ್ಮಿ ಸೀರೆ ಉಡ್ಸೋದಾಗಿರ್ಬೋದು, ಪ್ರಸಾದಗಳು ಮಾಡೋದಾಗಿರ್ಬೋದು, ಪ್ರತಿಯೊಂದು ನಮ್ಗೆ ಗೊತ್ತಿರೋದು ಇನ್ನೊಬ್ರಿಗೆ ಗೊತ್ತಿರಲ್ಲ. ಸೊ ಈ ರೀತಿ ಯೂಟ್ಯೂಬಲ್ಲಿ ನಾವು ಶೇರ್ ಮಾಡ್ಕೊಳ್ಳೋದ್ರಿಂದ ಉಪಯೋಗ ಆಗೋರಿಗೆ ಆಗಲಿ, ನಮಗೂ ಒಂದು ನೋಡ್ಕೊಳ್ಳೋಕ್ಕೆ ಒಂದು ಮೆಮೊರಿ ಆಗಿರುತ್ತೆ ಅಂತಂದ್ಬಿಟ್ಟು ನಾನು ಯೋಚನೆ ಮಾಡ್ತಾಯಿದ್ದೀನಿ. ನೋಡೋಣ ಅದು ಎಷ್ಟು ಒಟ್ಟಿಗೆ ಮಾಡ್ತೀನಿ ಅಂತಂದ್ಬಿಟ್ಟು ನನಗೂ ಗೊತ್ತಿಲ್ಲ. ಖಂಡಿತ ಮಾಡಬೇಕಂತಿದ್ದೀನಿ. ಇದು ಸ್ನೇಹಿತರೆ ನನ್ನ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಾನು ಮಾಡಿಕೊಂಡಿರುವಂತಹ ಪ್ರಿಪ್ರೇಷನ್. ಹೇಗಿದೆ ಸೀರೆಗಳಂತಂದ್ಬಿಟ್ಟು ಕಾಮೆಂಟ್ ಮಾಡಿ. ಇನ್ನೂ ಬೇರೆ ಯಾವ ರೀತಿ ಇನ್ನೂ ಈಸಿಯಾಗಿ ಮಾಡ್ಬೋದು ಅಂತಂದ್ಬಿಟ್ಟು ನಿಮಗೆ ನನಗೆ ಗೊತ್ತಿದೆ, ಕೆಳಗಡೆ ಕಾಮೆಂಟ್ ಮಾಡಿ. ಸೊ ಹಬ್ಬ ನಾನು ತುಂಬ ಗ್ರ್ಯಾಂಡಾಗಿ ಏನು ಮಾಡಲ್ಲ, ಸಿಂಪಲ್ಲಾಗೆ ಮಾಡ್ತೀನಿ, ನೀವು ನೋಡ್ತೀರಾ. ಸೊ ಇದು ಇವತ್ತಿನ ನಮ್ಮ ವಿಡಿಯೋ. ಬಾಯ್ ಬಾಯ್. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನೋಡ್ತಾ ಇರಿ ಗೃಹಲಕ್ಷ್ಮಿ.